ಮೊದಲೇ ನಾನು ನಿಮ್ಮ ಮಗನಿಗೆ ನಿಜ ಸತ್ಯ ತಿಳಿಸಿದ್ದರೆ ಕುರುಕ್ಷೇತ್ರದಲ್ಲಿ ವೀರ ಸರ್ಪವನ್ನು ಸೇರುತ್ತಿದ್ದ ಆ ನಿಮ್ಮ ಮಗ ಅಭಿಮನ್ಯು ಅಲ್ಲ, ಈ ನಿಮ್ಮ ಮಗ ಬಬ್ಬುರುವಾಗುತ್ತಿದ್ದರೆ 18 ದಿವಸಗಳಲ್ಲಿ ನಡೆಯುವ ಮಹಾಯುದ್ಧವನ್ನು ಕೇವಲ 8 ದಿವಸಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿಯನ್ನು ಬೆಳೆಸುತ್ತಿದ್ದ ಈ ನಿಮ್ಮ ಮಗ ಎಲ್ಲೋ ಮಗ ಮಾತನಾಡುವುದು ನನ್ನ ಮಗ ಅಂದ್ರೆ ಯಾಕೆ ಹೊಗಳ್ತೀಯ? ಹೋಗಿ ನಿನ್ನ ಇಲ್ಲ ರಮೆಯೋ ಮೇನಕೆಯೋ ತಿಲೋತ್ತಮೆಯೋ ವರುಣೆಯೋ ನಿನ್ನ ತಾಯಿ. ಪಾಪ ದೊಡ್ಡವರ ಬಾಯಿಂದ ಎಂತ ಮಾತು? ಇದೇ ಮಾತನ್ನು ಬೇರೆ ಯಾರಾದರೂ ಆಡಿದರೆ ಅವರ ಹೃದಯ ಬಗೆದು ನನ್ನ ಕಣ್ಣಿಗೆ ಔಷಧ ನೀಡುತ್ತದೆ. ಆದರೆ ನೀವು ಶ್ರೀಕೃಷ್ಣನ ಪರಮಾತ್ಮರು, ಆ ಗೌರವದಿಂದ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನಮ್ಮ ತಾಯಿ ನಿಮ್ಮ ದರ್ಶನಕ್ಕಾಗಿ ಸುಖ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡಿ ಹಗಲು ರಾತ್ರಿ ನಿಮ್ಮ ಧ್ಯಾನದಲ್ಲಿರುವ ಆ ಪವಿತ್ರ ಮೂರ್ತಿಗೆ ಕೆಟ್ಟಬೇಡಿ, ಅವಳ ಶೀಲಕ್ಕೆ ಕಳಂಕಿಸಬೇಡಿ. ದಯಮಾಡಿ ನಮ್ಮ ತಾಯಿಗೆ ನಿಮ್ಮ ದರ್ಶನ ಭಾಗ್ಯ ತರುಣಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ.